ದಿಲ್ಲಿ ಫ್ಲೈಟ್ ಹತ್ತಿ ಕರ್ನಾಟಕದ ಸಿಎಂ ಡಿಸಿಎಂಗಳು ಹೋಗ್ತಾರೋ ಅಲ್ಲಿಂದ ಏನೋ ಒಂದು ಸಂದೇಶ ಇದ್ದೇ ಇರುತ್ತೆ ಅನ್ನುವಂತಹ ಸುದ್ದಿಗಳು ಇದ್ದೇ ಇರುತ್ತೆ. ಆದರೆ ಈಗ ಸಿಎಂ ಡಿಸಿಎಂ ಸಾಹೇಬರು ಯಾವಾಗ ದಿಲ್ಲಿ ಹೋದ ನಂತರ ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡಿದಾಗ ಒಂದು ಜಾತಿ ಗಣತಿಯನ್ನು ಮತ್ತೊಂದು ಸರ್ತಿ ಸಮೀಕ್ಷೆ ಮಾಡಿ ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನೊಂದು ನಿರ್ಧಾರ ಏನಂತಂದರೆ ಏನೀಗ ವಿಧಾನ ಪರಿಷತ್ಗೆ ಸಂಬಂಧಿಸಿದಂತೆ 4 ಸೀಟೇನು ಖಾಲಿ ಇದ್ವಲ್ಲ, ಒಂದು ಪಟ್ಟಿಯನ್ನು ತಗೊಂಡು ಹೋಗಿದ್ರು. ಕೆಲವೊಂದಿಷ್ಟು ಜನರನ್ನ ತಗೊಂಡು ಹೋಗಿದ್ರು. ಆದರೆ ಈಗಲೇ ರಾಜ್ಯಪಾಲರಿಗೆ ಆ ಪಟ್ಟಿಯನ್ನು ಕೊಡೋಕೆ ಹೋಗಬೇಡಿ, ಪರಿಷ್ಕರಣೆ ಮಾಡಿ ಕೊಡ್ತೀವಿ ಅನ್ನುವಂತಹ ನಿರ್ಧಾರವನ್ನು ಹೈಕಮಾಂಡ್ ಹೇಳಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಅದರ ಜೊತೆಗೆ ಸಚಿವ ಸಂಪುಟ ಸಭೆ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಸುದ್ದಿ ಇತ್ತು. ಆದರೆ ಇನ್ನೊಂದು 5 ತಿಂಗಳಾದ ನಂತರ ಮತ್ತೊಂದು ಸರ್ತಿ ನಾವು ಸಚಿವ ಸಂಪುಟ ಪುನರ್ರಚನೆ ಮಾಡೋಣ, ಯಾಕಂತಂದರೆ ಈಗಾಗಲೇ ಕಾಲು ತುಳಿತವಾಗಿದೆ, ಅಲ್ಲಲ್ಲಿ ಕೆಲವೊಂದಿಷ್ಟು ಡ್ಯಾಮೇಜ್ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಈಗಲೇ ಸಚಿವ ಸಂಪುಟ ಪುನರ್ರಚನೆ ಮಾಡೋದು ಬೇಡ ಅಂತ ಹೈಕಮಾಂಡ್ ಸಂದೇಶವನ್ನು ನೀಡಿದೆ. ಈಗಿನ ಗೊಂದಲದ ಮಧ್ಯೆ ಪುನರ್ರಚನೆ ಬೇಡ, ಹೈಕಮಾಂಡ್ ಮನವೊಲಿಸಿದ ಸಿಎಂ ಡಿಸಿಎಂ ಅಂದರೆ ಅವರು ಮಾಡಂತ ಹೇಳ್ತಾ ಇದ್ರಂತೆ. ಆದರೆ ಹೈಕಮಾಂಡನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಸಿಎಂ ಮತ್ತು ಡಿಸಿಎಂ ಸಾಹೇಬರು. ಈಗಾಗಲೇ ಏನು ಸಚಿವ ಸಂಪುಟ ಪುನರ್ರಚನೆ ಸೂಚನೆ ನೀಡುವಂತಹ ಚಿಂತನೆ ಹೊಂದಿದ್ದಂತಹ ಹೈಕಮಾಂಡ್ ವರಿಷ್ಠರಿಗೆ ಸಿಎಂ ಡಿಸಿಎಂ ಸಾಹೇಬರು ಏನು ಮಾಡಿದಾರೆ ಅಂತಂದರೆ ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಆಲೋಚನೆಯನ್ನು ಮಾಡಿದ್ದಾರೆ. ಹೈಕಮಾಂಡ್ ಏನು ಹೇಳಿತ್ತು, 8ರಿಂದ 10 ಸಚಿವರು ಅಥವಾ ಮಂತ್ರಿಗಳು ಅಥವಾ ಶಾಸಕರು ವಿಧಾನಸೌಧದ ಕಡೆ ಬರ್ತಾನೆ ಇಲ್ಲ, ಅವ್ರು ತಲೆ ಹಾಕೂ ಕೂಡ ನೋಡ್ತಾ ಇಲ್ಲ, ಕೆಲಸ ಕರೆಕ್ಟಾಗಿ ಮಾಡ್ತಿಲ್ಲ. ಅದಕ್ಕೋಸ್ಕರ ಅವರಿಗೆ ಕೊಟ್ಟು ಹೊಸಬರಿಗೆ ಯಾರಾದರೂ ಯಂಗ್ ಇರುವಂತಹವರಿಗೆ ಸಚಿವ ಸ್ಥಾನ ಕೊಡೋಣ, ಶಾಸಕರು ಯಾರ್ಯಾರಿದ್ದಾರೆ ಯಂಗ್ ಸ್ಟಾರ್ಗಳಿದಾರಲ್ಲ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡೋಣ ಅಂತ ಹೈಕಮಾಂಡ್ ಕಡ್ಡಿ ಮುರಿದಂತೆ ಹೇಳಿತ್ತು. ಆದರೆ ಹೈಕಮಾಂಡ್ಗೆ ಮನವೊಲಿಕೆಯನ್ನು ಮಾಡಿದ್ದಾರೆ. ಏನಂತಂದರೆ ಈಗಿನ ಸಿಚುವೇಶನ್ಗೆ ಬೇಡ ಸರ್, ಪುನರ್ರಚನೆ ಏನಾದರೂ ಮಾಡಿದ್ರೆ ಇದು ವಿಪಕ್ಷಗಳಿಗೆ ಒಂದು ಅಸ್ತ್ರವಾಗಿ ಸಿಕ್ಕಂಕಾಗುತ್ತೆ. ಯಾಕಂತಂದರೆ ಈಗಾಗಲೇ ಕಾಲು ತುಳಿತವಾಗಿದೆ, ಅಲ್ಲಲ್ಲಿ ಕೆಲವೊಂದಿಷ್ಟು ಅಹಿತಕರ ಘಟನೆಗಳಾಗಿದ್ದಾವೆ, ಮುಡಾ ಹಗರಣ ಇದೆ, ಜೊತೆಗೆ ಇಂಥ ಕೆಲವೊಂದಿಷ್ಟು ಹಗರಣಗಳು ಇರೋದ್ರಿಂದಾಗಿ ಇವೆಲ್ಲವನ್ನ ಇಟ್ಟುಕೊಂಡು ಈಗ ಪುನರ್ರಚನೆ ಮಾಡೋದು ಬೇಡ ಅಂತ ಸಿಎಂ ಮತ್ತು ಡಿಸಿಎಂ ಹೈಕಮಾಂಡ್ಗೆ ಒಂದು ಮನವರಿಕೆಯನ್ನು ಮಾಡಿದ್ದಾರೆ. ಇನ್ನು ಮುಂದಿನ